ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 7ನೆಯ ಶ್ಲೋಕ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅರ್ಜುನ, whenever righteousness is on the decline, unrighteousness is on the ascendant, then I body myself forth. ಅರ್ಜುನ, ನೋಡು, ಈ ಭೂಮಿಯಲ್ಲಿ, ಈ ಜಗತ್ತಿನಲ್ಲಿ ಧರ್ಮದ ಹಾನಿ ಅನ್ನುವಂಥದ್ದು ಯಾವಾಗ ನಡೆಯುತ್ತದೆಯೋ ಆವಾಗ ನಾನು ಆ ಧರ್ಮವನ್ನು ಅಭಿವೃದ್ಧಿ ಮಾಡುವುದಕ್ಕೋಸ್ಕರವಾಗಿ ನನ್ನ ಸ್ವಶಕ್ತಿಯಿಂದ, ಆತ್ಮಶಕ್ತಿಯಿಂದ ಜನ್ಮವನ್ನು ತಾಳುತ್ತೇನೆ. ನನ್ನ ಜನ್ಮವು ಒಂದೇ ರೀತಿಯಾಗಿರಬೇಕು ಅಂತೇನೂ ಇಲ್ಲ, ಅದು ನಾನಾ ರೀತಿಯಾಗಿ ಇರುವಂಥದ್ದಾಗಿದೆ. ಕಾರ್ಯಕ್ಕೆ ತಕ್ಕಂತೆ, ಕರ್ಮಕ್ಕೆ ತಕ್ಕಂತೆ, ಧರ್ಮಕ್ಕೆ ತಕ್ಕಂತೆ ನಾನು ಜನ್ಮವನ್ನು ತಾಳುತ್ತೇನೆ. ನನ್ನ ಜನ್ಮವು ಇಲ್ಲೇ ಆಗಬೇಕಂತಿಲ್ಲ. ಎಲ್ಲಿ ಆದರೂ ಕೂಡ, ಯಾವ ರೂಪದಿಂದ ಆದರೂ ಕೂಡ, ಯಾವ ಕರ್ಮದಿಂದಾಗಲಿ, ಯಾವ ಶರೀರದಿಂದಾಗಲಿ, 84 ಲಕ್ಷ ಜೀವರಾಶಿಗಳಲ್ಲಿ ಯಾವ ಜೀವರೂಪದಿಂದಾಗಲಿ, ಯಾವ ಜಂತು ರೂಪದಿಂದಾಗಲಿ ನಾನು ಜನ್ಮವನ್ನು ತಾಳುತ್ತೇನೆ. ಅಲ್ಲಿ ಯಾವ ಕರ್ಮದ, ಯಾವ ಧರ್ಮದ ಕೊರತೆಯಾಗಿದೆಯೋ, ಯಾವ ಜ್ಞಾನದ ಕೊರತೆಯಾಗಿದೆಯೋ, ನೀತಿಯ ಕೊರತೆಯಾಗಿದೆಯೋ, ಮತ್ತು ಅಲ್ಲಿ ನಡೆಯತಕ್ಕಂಥ ಸತ್ಕಾರ್ಯಗಳ ಕೊರತೆಯಾಗಿದೆಯೋ ಅದೆಲ್ಲವನ್ನು ಪೂರೈಸುತ್ತೇನೆ. ಸಜ್ಜನರ ಸತ್ಕರ್ಮಗಳ ಕಾರ್ಯಗಳನ್ನು ಪೋಷಿಸುತ್ತೇನೆ. ಧರ್ಮದ ಬೆಳವಣಿಗೆಯನ್ನು ಬಯಸುತ್ತೇನೆ. ಸತ್ಯಕ್ಕೆ ಜಯವನ್ನು ತೋರಿಸುತ್ತೇನೆ. ಅಧರ್ಮವನ್ನು ಯಾವಾಗಲೂ ಬೆಳೆಯುವುದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ. ಅಧರ್ಮವನ್ನು ನಾನು ನೋಡಲು ಇಷ್ಟಪಡುವುದಿಲ್ಲ. ಅಧರ್ಮಿಗಳಿಗೆ ಧರ್ಮದ ಜ್ಞಾನವನ್ನು ನೀಡುವುದು ನನ್ನ ಕೆಲಸವಾಗಿದೆ. ಹಾಗಾಗಿ ನನ್ನ ಜನ್ಮವು ಅಗೋಚರ, ನನ್ನ ಶಕ್ತಿಯು ಅಗೋಚರ, ನನ್ನ ಕಾರ್ಯವು ಅಗೋಚರ, ನನ್ನ ಕೌಶಲ್ಯವು ಅಗೋಚರ. ನಾನು ಮಾಡುವಂಥ ಎಲ್ಲ ಕರ್ಮಗಳು ಕೂಡ ಧರ್ಮದ ಸ್ವರೂಪವಾಗಿರುತ್ತದೆ. ನಾನು ಮಾಡುವ ಎಲ್ಲ ಕ್ರಿಯೆಗಳು ಆತ್ಮದ ಪ್ರೇರಣೆಯಾಗಿರುತ್ತದೆ. ನಾನು ಮಾಡತಕ್ಕಂಥ ಎಲ್ಲ ಸತ್ಕರ್ಮಗಳು ಸಜ್ಜನರ ಹಿತಕ್ಕಾಗಿ ನಡೆಯುವಂಥವುಗಳಾಗಿವೆ. ನಾನು ಮಾಡ್ತಕ್ಕಂಥ ಎಲ್ಲ ಉಪದೇಶವು ಕೂಡ ಜ್ಞಾನದ ಅಭಿವೃದ್ಧಿಗಾಗಿರುತ್ತದೆ. ನಾನು ಮಾಡುವಂಥ ಪ್ರತಿಯೊಂದು ಕ್ರಿಯಾಕರ್ಮವೂ ಕೂಡ ಅದು ಕಿರೀಟಪ್ರಾಯವಾಗಿರುತ್ತದೆ. ಅದು ವಾಂಗ್ಮನಾತೀತವಾಗಿರುತ್ತದೆ. ಅದಕ್ಕೆ ಪಾಪವಿಲ್ಲ, ಅದಕ್ಕೆ ಲೋಪವಿಲ್ಲ, ಅದಕ್ಕೆ ದೋಷವಿಲ್ಲ. ಅದು ದೋಷರಹಿತ, ಅದು ನಿರ್ಲೇಪ, ನಿರ್ಗುಣ. ಆದ್ದರಿಂದ ನಾನು ಮಾಡತಕ್ಕಂಥ ಕಾರ್ಯವನ್ನು ನೀನು ನೋಡು, ಅದರಿಂದ ನಿನಗೆ ಸುಖವಾಗುತ್ತದೆ. ಹಾಗೆ ನೀನು ಮುಂದುವರಿಸಿಕೊಂಡು ಹೋಗು ಅನ್ನುವಂಥ ಅಭಿಪ್ರಾಯವನ್ನು ಭಗವಂತ ಇಲ್ಲಿ ಹೇಳಿದ್ದಾನೆ. ಹರಿ ಓಂ ತತ್ಸತ್.